ಬೆಂಗಳೂರಿನ ಅಸ್ಮಿತೆ ಕರಗ ತಿಗಳರಪೇಟೆಯಲ್ಲಿ ನಡೆಯುತ್ತೆ. ಅಲ್ಲಿ ತಿಗಳ ಸಮುದಾಯದವರು ಅದನ್ನು ನಡೆಸ್ತಾರೆ. ಬಟ್ ಅದು ಇಡೀ ಕರ್ನಾಟಕದ, ವಿಶೇಷವಾಗಿ ಬೆಂಗಳೂರು ರಾಜಧಾನಿ ಒಂದು ಅಸ್ಮಿತೆ. ಬೆಂಗಳೂರು ಕರಗ ನೋಡಿದವರು ಯಾರ್ರಿ? ಬೆಂಗಳೂರು ಕರಗದ ಸೌಂದರ್ಯ, ಅದರ ಒಂದು ಪರಂಪರೆ, ಅದರ ಒಂದು ಇತಿಹಾಸ, ಅದಕ್ಕಿರುವಂತಹ ಒಂದು ಧಾರ್ಮಿಕ ನಂಬಿಕೆ. ಇವತ್ತು ನಾವು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅದರ ನೇರ ಪ್ರಸಾರವನ್ನು ಮಾಡಬೇಕು ಅಂತ ಎಲ್ಲ ಅಣಿಯಾಗಿದ್ದೀವಿ. ನೇರ ಪ್ರಸಾರ ಆಗೇ ಆಗತ್ತೆ, ಬೇರೆ ವಿಚಾರ. ಆದರೆ ಆ ಕರಗಕ್ಕೆ ಕೊಡಬೇಕಾದಂತ ಎಲ್ಲ 1.5 ಕೋಟಿ ರೂಪಾಯಿಯನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಇದು ಯಾಕೆ ಹೀಗೆ? ದುಡ್ಡಿಲ್ವ ಸರ್ಕಾರದ ಬಳಿ? ಯಾಕೆ ಹಿಂದೂ ಧರ್ಮದ ಇಂತಹ ಕಾರ್ಯಕ್ರಮಗಳಿಗೆ ಕೊಡಬೇಕಾದಂತ ದುಡ್ಡನ್ನು ಕೊಡದೆ ಸತಾಯಿಸ್ತಾ ಇದ್ದಾರೆ? ಇದರ ಬಗ್ಗೆ ಇವತ್ತು ನಿರಂತರವಾಗಿ ಸೂಪರ್ 3 ಸ್ಟೋರಿ ತಗೋತೀವಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್. ಬೆಂಗಳೂರು ಕರಗಕ್ಕೂ ಕಾಡ್ತಾ ಇದೆಯಾ ಗ್ಯಾರಂಟಿ ಹೊರೆ? ಉತ್ಸವಕ್ಕೆ ಸರ್ಕಾರದ ಬಳಿ ಕಾಸಿಲ್ವಾ? ಕಾಂಗ್ರೆಸ್ ವಿರುದ್ಧ ಧರ್ಮರಾಯ ಸ್ವಾಮಿ ದೇವಾಲಯದ ಅಧ್ಯಕ್ಷ ಕಿಡಿ. ಮಂಡ್ಯದಲ್ಲಿ ಮತ್ತೆ ಹನುಮ ಧ್ವಜ ದಂಗಲ್. ಕೆರೆಗೋಡಲ್ಲಿ ಶೋಭಾಯಾತ್ರೆಗೆ ಕೌಂಟ್ ಡೌನ್. ಗಲ್ಲಿ ಗಲ್ಲಿಯಲ್ಲೂ ಖಾಕಿ ಕಟ್ಟೆಚ್ಚರ. ಜಾತಿ ಜನಗಣತಿ ವರದಿ ಬಗ್ಗೆ ಬಿಜೆಪಿಯಲ್ಲೇ ಭಿನ್ನರಾಗ. ಯಥಾವತ್ ವರದಿ ಜಾರಿಗೆ ನಾರಾಯಣಸ್ವಾಮಿ ಆಗ್ರಹ. ಇಂದು ಸಚಿವರ ಕೈ ಸೇರಲಿರೋ ರಿಪೋರ್ಟ್. ರಾಜ್ಯ ರಾಜಕೀಯದಲ್ಲಿ ಬೆಲೆ ಏರಿಕೆ ಸಮರ. ಕಾಂಗ್ರೆಸ್ ವಿರುದ್ಧ ದಳ ಕಮಲ ಪಡೆ ವಾರ್. ಕೇಂದ್ರ ವಿರುದ್ಧ ರಣಕಹಳೆ ಮೊಳಗಿಸಲು ಕೈ ಸೇನೆ ಸಜ್ಜು. ರಕ್ಕಸರಾಣಾಗೆ 3ನೇ ದಿನವೂ ಎನ್ಐಎ ಡ್ರಿಲ್. ಡೇವಿಡ್ ಹೆಡ್ಲಿ ಜೊತೆಗಿನ ಮಾತು ರಿವೀಲ್. 9 ಉಗ್ರರನ್ನ ಕೊಂಡಾಡಿದ್ದ ತಹೋರ್. ನಮಸ್ಕಾರ, ಸೂಪರ್ 3ಗೆ ಸ್ವಾಗತ. ವೀಕ್ಷಕರೇ, ಒಂದು ದೊಡ್ಡ ಸುದ್ದಿಯ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸಾಧಾರಣವಾಗಿ ಬೆಂಗಳೂರಿನಲ್ಲಿದ್ದವರಿಗೆ ಬೆಂಗಳೂರು ಕರಗ ಅನ್ನೋದು ಕೇಳಿರ್ತೀರಿ ಅಥವಾ ನೋಡಿರ್ತೀರಿ. ಒಂದು ಪೇಪರ್ ಅಲ್ಲಿ ಅದರ ಫೋಟೋ ನೋಡಿರ್ತೀವಿ. ಆ ಒಂದು ಇಡೀ ಮಲ್ಲಿಗೆ ಹೂವನ್ನ ತಲೆ ಮೇಲೆ ಹಾಕೊಂಡಿರುವಂತಹ ಒಂದು ಚಿತ್ರಣ ಇದೆಯಲ್ಲ, ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚೊತ್ತಿದೆ. ಬೆಂಗಳೂರು ಕರಗ ಅಂತಂದ್ರೆ ಬೆಂಗಳೂರು ಒಂದು ಅಸ್ಮಿತೆ. ಬೆಂಗಳೂರು ಬಗ್ಗೆ ಒಂದು 10 ಪಾಯಿಂಟ್ ಬರಿ ಅಂತಂದ್ರೆ 1 ಪಾಯಿಂಟ್ ಅದರಲ್ಲಿ ಬೆಂಗಳೂರು ಕರಗ ಕೂಡ ಇದ್ದೇ ಇರುತ್ತೆ. ಬೆಂಗಳೂರು ಕರಗ ಪ್ರತಿ ವರ್ಷ ನಡೆಯುವಂತಹ ಕರಗ. ರಾತ್ರಿ ಇಡೀ ಅದರ ಒಂದು ಜಾತ್ರೆ ಇರುತ್ತೆ. ಬೇರೆ ಬೇರೆ ಊರುಗಳಲ್ಲಿ ತಮ್ಮದೇ ಆದಂತಹ ಜಾತ್ರೆಗಳನ್ನು ನೋಡಿದಂತವರಿಗೆ ಬೆಂಗಳೂರಿನ ಕರಗವನ್ನು ನೋಡಿದಾಗ ಏನು ಬೆಂಗಳೂರು ಕರಗ ತಂದ್ರೆ ಅನ್ನುವಂತ ಒಂದು ಆಸಕ್ತಿ ಇರುತ್ತೆ, ಕುತೂಹಲ ಇರುತ್ತೆ. ಆಮೇಲೆ ಆ ಕುತೂಹಲಕ್ಕೆ ಒಂದು ಎಂಡ್ ಅನ್ನೋದಿರೋದಿಲ್ಲ, ನಿರಂತರವಾಗಿ ಅದು ಪ್ರಸರಿಸ್ತಾ ಇರುತ್ತೆ. ಸೊ ಅಂತ ಒಂದು ವಿಶೇಷತೆ ಬೆಂಗಳೂರಿನ ಅಸ್ಮಿತೆಯನ್ನು ಹೊಂದಿರುವಂತಹ ಕರಗಕ್ಕೆ 1.5 ಕೋಟಿ ರೂಪಾಯಿ ಸರ್ಕಾರ ಕೊಡಬೇಕಾಗುತ್ತೆ. ಆದರೆ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಅನ್ನುವಂಥ ರೀತಿಯಲ್ಲಿ ಇನ್ನೂ ಕೂಡ ಹಣ ಬಿಡುಗಡೆ ಮಾಡಿಲ್ವಂತೆ. ಇವತ್ತು ರಾತ್ರಿ ಕರಗ ಆಗಬೇಕಾಗಿದೆ. ಏನಿದು ಕತೆ? ಹಾಗಿದ್ರೆ ಬರ್ಬಾದಾಯ್ತಾ ಸರ್ಕಾರ? ಬರ್ಬಾದಾಯ್ತಾ ಬೃಹತ್ ಬೆಂಗಳೂರು ನಗರ ಪಾಲಿಕೆ? ಖಾಲಿಯಾಗಿದೆಯಾ ಮುಜರಾಯಿ ಇಲಾಖೆ ಖಜಾನೆ? ಐತಿಹಾಸಿಕ ಕರಗಕ್ಕೆ ದುಡ್ಡು ಕೊಡೋ ಯೋಗ್ಯತೆ ಕೂಡ ಇಲ್ವಾ? 1.5 ಕೋಟಿ 20-25 ಸಾವಿರ ಕೋಟಿಯ ಬಜೆಟ್ ಮಂಡನೆ ಮಾಡ್ತೀವಿ, 1.5 ಕೋಟಿ ಕೊಡೋಕ್ಕಾಗೋದಿಲ್ಲ ಅಂತಂದ್ರೆ ಬೆಂಗಳೂರು ಕರಗಕ್ಕೆ 1.5 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಈವರೆಗೂ 1 ಪೈಸೆ ಕೂಡ ಬಿಡುಗಡೆ ಮಾಡಿಲ್ಲ ಬಿಬಿಎಂಪಿ. 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಯಾರು ಬೆಂಗಳೂರು ನೋಡ್ಕೊಳ್ಳೋರು? ಯಾರು ಬೆಂಗಳೂರು ಉಸ್ತುವಾರಿಗಳು? ಯಾಕೆ ಬೇಕು ನೀವು ದೊಡ್ಡ ದೊಡ್ಡ ರಾಜಕಾರಣಿಗಳು ನಮಗೆ? 1 ರೂಪಾಯಿ 1.5 ಕೋಟಿ ಬೆಂಗಳೂರು ಕರಗಕ್ಕೆ ಬಿಡುಗಡೆ ಆಗಿಲ್ಲ ಇಲ್ಲಿ ತನಕ ಅಂತಂದ್ರೆ 1 ರೂಪಾಯಿ. ಇವತ್ತು ರಾತ್ರಿ 100 ಹಾರಗಳಾಗಬೇಕು, ಮತ್ತೊಂದಾಗಬೇಕು, ಮಗದೊಂದಾಗಬೇಕು. ಅದರ ಅಧ್ಯಕ್ಷ ಪಾಪ ಕೊನೆಗೂ ಬಾಯ್ಬಿಟ್ರು. ಅವ್ರು ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ, ಕೊನೆಗೂ ಬಾಯ್ಬಿಟ್ರು. ಆಗ್ತಾ ಇಲ್ಲ ನಮ್ಮಿಂದ ಅಂತೇಳಿ. ಅದ್ರ ಎಡೆಯಲ್ಲಿ ಒಂದು ಮಾತಾಡ್ತಾರೆ, ನೀವು ಕೊಟ್ಟಿಲ್ಲ ಅಂದ್ರೂ ಕೂಡ ನಾವು ಮಾಡ್ತೀವಿ ಬೇರೆ ವಿಚಾರ ಅಂತೇಳಿ. ಹಾಗಂತ ಅಲ್ಲಿಗೆ ಬರುವಂತ ಕಾಣಿಕೆ ದುಡ್ಡು ಬೇಕಲ್ಲ ಸರ್ಕಾರಕ್ಕೆ? ಈವರೆಗೂ 1 ಪೈಸೆ ಕೂಡ ಬಿಡುಗಡೆ ಆಗಿಲ್ಲ. ಕೈಯಿಂದಲೇ ದುಡ್ಡು ಹಾಕಿ ಮಂಡಳಿಯಿಂದ ಇಲ್ಲಿ ತನಕ ಕರಗೋತ್ಸವ ಎಲ್ಲವೂ ಕೂಡ ಮಂಡಳಿಯೇ ಮಾಡ್ತಾ ಇದೆ. ಶಬಾಷ್. ಅನೇಕರು ಇದಕ್ಕೆ ಅಡ್ಡಗಾಲ ಆಗ್ತಾ ಇದ್ದಾರೆ. ಯಾಕೆ ಇದನ್ನು ಮಾಡ್ತಾ ಇದ್ರೆ ಗೊತ್ತಿಲ್ಲ ನನಗೆ. ಎಲ್ಲರೂ ಇದರ ಬಗ್ಗೆ ಗಮನ ಹರಿಸಬೇಕು. 1 ಪೈಸೆ ಕೂಡ ಬಿಡುಗಡೆ ಆಗಿಲ್ಲ ಕರಗಕ್ಕೆ. ಇದು ನೋಡಿ ಎಂಥ ಒಂದು ಅದ್ಭುತ ದೃಶ್ಯಾವಳಿ ತಿಗಳರಪೇಟೆಯಲ್ಲಿ ನಿರಂತರವಾಗಿ ನಡೆಯುತ್ತೆ. ಧರ್ಮರಾಯ ಸ್ವಾಮಿ ದೇವಸ್ಥಾನ ಏನು ಅದ್ಭುತ ನೋಡ್ರಿ ಅಲ್ಲಿ ನಡೆಯುವಂಥದ್ದು. ಅದರ ಐತಿಹಾಸಿಕ ವಿಚಾರಗಳು ಬೇರೆ ಬೇರೆ ಇರುತ್ತೆ. ತುಂಬಾ ಜನರಿಗೆ ಅದೆಲ್ಲ ಏನು ಗೊತ್ತಿರೋದಿಲ್ಲ. ಒಂದು ಕರಗ, ಆ ಕರಗದ ಒಂದು ಸುಂದರವಾದಂತ ಒಂದು ದೃಶ್ಯ, ಆ ಹೂವೆಲ್ಲ ಹಾಕೊಂಡು ಕರಗ ನಡೆಸುವಂಥದ್ದು ಬೆಂಗಳೂರಿನ ಅಸ್ಮಿತೆ ಅದು.
ಧರ್ಮರಾಯ ಸ್ವಾಮಿ ಅಥವಾ ತಿಗಳರ ಹಬ್ಬ ಅದೆಲ್ಲ ಎಸ್ ಕರೆಕ್ಟ್. ಆದರೆ ಅದು ಎಷ್ಟು ಜನರನ್ನ ತನ್ನೊಳಗೆ ಸೇರಿಸಿಕೊಂಡಿದೆ ಅಂದ್ರೆ ಬೆಂಗಳೂರು ಕರಗ ಅಂತಂದ್ರೆ ಪ್ರತಿಯೊಬ್ಬ ಬೆಂಗಳೂರಿಗರ ಕರಗ. ಅಮೆರಿಕಾದಿಂದ ಬಂದು ನೆಲೆಸಿರ್ಲಿ ಆತನಿಗೆ ಬೆಂಗಳೂರು ಕರಗ ಮುಖ್ಯವಾಗುತ್ತೆ. ತಮಿಳುನಾಡಿಂದ ಬಂದಿರಲಿ, ಆಂಧ್ರದಿಂದ ಬಂದಿರಲಿ, ಕನ್ನಡದವನೇ ಆಗಿರಲಿ, ಮಲಯಾಳಿ ಆಗಿರಲಿ, ಹಿಂದಿಯವನಾಗಿರಲಿ, ಬೆಂಗಳೂರು ಕರಗ ಅದು ನಮ್ಮ ಅಸ್ಮಿತೆ. ಅದಕ್ಕೆ ಅವಮಾನ ಮಾಡೋದು ಸಲ್ಲದು. 1.5 ಕೋಟಿ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ಯಾವುದೊಬ್ಬ ಈಗ ಒಂದು ಆಫೀಸಲ್ಲಿ ಮಾಡ್ತೀವಿ, ಆಫೀಸಲ್ಲಿ ಇಲ್ಲಪ್ಪ ಒಂದು 20,000 ಇಲ್ಲ, ನಾನು ಇವತ್ತು ಆಫೀಸ್ ಬಂದಿದೆ, ನೀನ್ ಯಾರ ಹತ್ರ ಅದು ಕೈಯಿಂದ ಕೊಟ್ಬಿಡಪ್ಪ ಆಮೇಲೆ ಮಾಡ್ಕೋತೀನಿ, ಅದನ್ನಾದ್ರೂ ಮಾಡ್ಕೋಬಹುದಲ್ಲ. ಅಂತ ರಾಜಕಾರಣಿಗಳು ಯಾರು ಇಲ್ವಾ? ಡಿ ಕೆ ಶಿವಕುಮಾರ್ ಇದ್ದಾರೆ 1430 ಕೋಟಿ, ರಾಮಲಿಂಗಾರೆಡ್ಡಿ ಇದ್ದಾರೆ, ವಿಪಕ್ಷ ನಾಯಕರುಗಳಿದ್ದಾರೆ, ಅಶೋಕ್ ಇದ್ದಾರೆ, ಬಿ ಸೋಮಣ್ಣ ಇದ್ದಾರೆ. ಎಷ್ಟು ನಾಯಕರು ಬೇಕು ನಿಮಗೆ? 1.5 ಕೋಟಿ ನಿಮಗೆ ಇವತ್ತು ಇಲ್ಲಿ ತನಕ ಬಿಡುಗಡೆ ಆಗಿಲ್ಲ. ರಾತ್ರಿ ಕರಗೋತ್ಸವ ಇದೆ ನಿರಂತರವಾಗಿ, ನಿಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಇದನ್ನು ಏನು ಹೇಳೋಣ? ಆಲ್ರೆಡಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಸತೀಶ್ ಅವರು ಪಾಪ ಹೇಳೋಕ್ಕಾಗದೆ ಕೊನೆಗೂ ಹೇಳ್ಬಿಟ್ರು. ಕೇಳ್ಕೊಳ್ಳಿ ಆ ಮಾತನ್ನು. 1.5 ಕೋಟಿ ಹಣ ಮೀಸಲಿಟ್ಟಿದೆ ಸರ್ಕಾರ, ಕೊಡ್ಲೇಬೇಕಂತ ಹೇಳಿದೆ. ಇದು ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀನಿ. ಇದುವರೆಗೂ ನಮಗೆ ದುಡ್ಡು ಬಂದಿಲ್ಲ. ನಾವು ಕರಗ ಎತ್ತ ಪೂಜಾರಿಗಳು ಮತ್ತೆ ಕಮಿಟಿ ಮೆಂಬರ್ ಬಾಲಕೃಷ್ಣ ಸೂರಿ ಅವರು ನಾವು 3 ಜನ ದುಡ್ಡು ಹಾಕಿ ಇಷ್ಟು ದಿವಸ ಜಾತ್ರೆ ನಡೆಸಿರೋದು. ನಿನ್ನೆ ಕೊಡ್ತೀನಿ ಅಮೌಂಟ್ ಅಂತ ಹೇಳಿದ್ರು. ಇವತ್ತು ಹೇಳ್ತಾರೆ ಗೌರ್ಮೆಂಟ್ ಹಾಲಿಡೇ ಆಮೇಲೆ ತಗೊಳ್ಳಿ ಅಂತ ಹೇಳ್ತಾರೆ. ಇದನ್ನ ನಾನು ಸರ್ಕಾರ ಗಮನಕ್ಕೆ ತರಬೇಕಾಗಿತ್ತು, ಮಾಧ್ಯಮ ಮುಖಾಂತರ ತರ್ತಾ ಇದ್ದೀನಿ. ಸರ್, ಬಜೆಟ್ ಅಲ್ಲಿ 1.5 ಕೋಟಿ ಹಣ ಮೀಸಲಿಟ್ಟಿದೆ. ಇದರಲ್ಲಿ ಒಂದೇ ₹1 ರಿಲೀಸ್ ಆಗಿಲ್ಲ. ನಾವು 3 ಜನ ಹಾಕಿ ದುಡ್ಡು ಕರಗ ಮಾಡ್ತಾ ಇದೀರಿ. ನಮ್ಮ ಜನಾಂಗದಲ್ಲಿ PR ರಮೇಶ್ ಅವರು ಎಂಟ್ರಿ ಆಗಿದ್ದಾರೆ. ದುಡ್ಡು ಕೊಡಬಾರ್ದು, ಹೆಂಗ್ ಮಾಡ್ತಾರೆ ನೋಡೋಣ ಅಂತ ಅವ್ರು ಎಂಟ್ರಿ ಆಗಿದ್ದಾರೆ. ಅದು ಬಿಟ್ರೆ ಸ್ವಲ್ಪ ಸ್ಥಳೀಯರು ಎಂಟ್ರಿ ಆಗಿದ್ದಾರೆ. ಮತ್ತೆ ಇವರು ಯಾರು ಮುಜರಾಯಲ್ಲಿ ಸ್ವಲ್ಪ ಅಧಿಕಾರಿಗಳು ಅವರು ಮಾಡ್ತೀರಿ ಅಂದ್ರೆ ಉಡಾಪೆ. ಇದು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅಂದ್ರೆ ಏನಂತ ಇವತ್ತು ನಾನು ಇದೆಲ್ಲ ಹೇಳ್ತಾ ಇರ್ಲಿಲ್ಲ. ಯಾಕಂದ್ರೆ ಸ್ವಲ್ಪ ಬೆಳಿಗ್ಗೆ ಮೆಸೇಜ್ ಬಂತು, ಮುಜರಾಯಿ ಕೊಟ್ಬಿಟ್ಟಿದೆ ದುಡ್ಡು, ಅವ್ರು ಮಾಡ್ತಾ ಇದ್ದಾರೆ ಅಂತಲ್ಲ. ಆದ್ರೆ ಇದು ನಮ್ಮ ಜನಾಂಗಕ್ಕೂ ಮತ್ತೆ ಪ್ರತಿಯೊಬ್ಬರಿಗೂ ವಿಷಯ ತಿಳಿಸ್ತಾ ಇದ್ದೀನಿ. 1.5 ಕೋಟಿ ಏನ್ ಮೀಸಲಿಟ್ಟಿದೆಯೋ ಇದುವರೆಗೂ ₹1 ದುಡ್ಡು ಬಂದಿಲ್ಲ. ನಾವೇ ದುಡ್ಡು ಹಾಕಿ ಕರಗ ಮಾಡ್ತಾ ಇರೋದು. ಇದನ್ನ ನಾನು ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ. 1 ವಾರ ಮುಂಚೆ 50 ಲಕ್ಷ ರಿಲೀಸ್ ಮಾಡ್ಬಿಡೋರು. ಆಮೇಲೆ ನಾವು ಒಂದು ಬಿಲ್ ಎಲ್ಲ ಇದು ಮಾಡಿದ್ಮೇಲೆ ನಾವು ಅದೇ ತರ ಹೂವದವ್ರಿಗೆ, ಲೈಟಿಂಗ್ಸ್ ಅವ್ರಿಗೆ ಪ್ರತಿಯೊಬ್ಬರಿಗೂ ಅರ್ಧ ಕೊಟ್ಬಿಟ್ಟು ಕರಗ ಆಗಿ 2 ದಿವಸಕ್ಕೆ ತಗೊಳ್ಳಿ ಅಂತ ಹೇಳ್ತಾ ಇದ್ರಿ. ಇದು ಈ ಸಲ ಅದನ್ನು ಮಾಡಿಲ್ಲ. ಇದು ಏನಂದ್ರೆ ನಮಗೆ ಸರ್ಕಾರ ನಮಗೆ ಫುಲ್ ಸ್ಪಂದಿಸ್ತಾ ಇದೆ. ಅವ್ರ ಗಮನಕ್ಕೆ ಇದಿಲ್ಲ. ಇದು ಅವ್ರೇನ್ ಅನ್ಕೊಂಡಿದ್ದಾರೆ, ಹೋಗಿದೆ ದುಡ್ಡು ಹೋಗಿದೆ, ವಿಜೃಂಭಣೆಯಿಂದ ನಡೀತಾ ಇದೆ ಅಂತ ಅನ್ಕೊಂಡಿದ್ದಾರೆ. ಈ ಅಧಿಕಾರಿಗಳು ಮಾಡೋ ಕೆಲಸ ಅವ್ರಿಗೆ ಗೊತ್ತಾಗಿಲ್ಲ. ಅದನ್ನ ನಾನು ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಅವ್ರು ಏನು 1.5 ಕೋಟಿ ಅಂತ ಕರಗಕ್ಕೆ ಮೀಸಲಿಟ್ಟಿದಾರೋ ಒಂದೇ ₹1 ಕೊಟ್ಟಿಲ್ಲ ಇನ್ನ. ಸರ್, ಅವ್ರ ಗಮನಕ್ಕೂ ಇದು ತಂದಿಲ್ಲ. ಅವ್ರ ಗಮನಕ್ಕೂ ಅಂದ್ರೆ ಸರ್ಕಾರ ಅಂದ್ರೆ ರಾಮಲಿಂಗಾರೆಡ್ಡಿ ಸರ್, ಅವ್ರ ಗಮನಕ್ಕೂ ಇದು ಇಲ್ದಿರ ಮಾಡ್ತಾ ಇದ್ದಾರೆ. ನಾನು ಮಾಧ್ಯಮ ಮುಖಾಂತರ ನಮ್ಗೆ ಟೈಮ್ ಇಲ್ಲ. ನಿಮಗೆ ಗೊತ್ತು, ನಮಗೆ ಇಲ್ಲಿ ಪೂಜೆಗಳು ನಡೀತಾನೆ ಇದೆ. ಮಾಧ್ಯಮ ಮುಖಾಂತರ ನಾನು ರಾಮಲಿಂಗಾರೆಡ್ಡಿ ಸರ್ ಗಮನಕ್ಕೂ ತರ್ತಾ ಇದ್ದೀನಿ. ಇದು ನಮಗೆ ಯಾವ್ದು 1.5 ಕೋಟಿ ಅಂತ ಮೀಸಲಿಟ್ಟಿದ್ರು ಅದು ಯಾವುದು ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ರಿಲೀಸ್ ಆಗಿಲ್ಲ. ಸರ್, ಈಗ ನೋಡಿ, ಈಗ ಹೂವೆಲ್ಲ ಡೆಕೋರೇಷನ್ ತೆಗಿಸ್ತಾ ಇದ್ದೀನಿ. ಇವಾಗ ರೆಡಿ ಮಾಡ್ಬೇಕಂದ್ರೆ ಅವ್ರಿಗೆ 25 ಲಕ್ಷ ಕೊಟ್ರೇನೆ ಅವ್ರು ನಾವು ಹೂ ಹಾಕೋದಂತ ಕೂತಿದ್ದಾರೆ. ಇವಾಗ ನಾನು ಅದನ್ನೆಲ್ಲ ವೆಯ್ಟ್ ಮಾಡಕ್ ಆಗಲ್ಲ. ಇವತ್ತು ಸಂಜೆ 6,000 ಮಲ್ಲಿಗೆ ಹೂ ಹಾರ ಬೇಕು ವೀರಕುಮಾರ್ಗೆ, ಪ್ರತಿಯೊಂದು ಮಾಡಬೇಕು. ಇವಾಗ ಇರೋದು ನನಗೆ ಟೈಮು ಇನ್ನು 5 ಅವರ್ ಅಷ್ಟೇ. ಅವ್ರಿಗೆಲ್ಲ ನಾನು ಇವಾಗ 40 ಲಕ್ಷ ಪೇಮೆಂಟ್ ಮಾಡಬೇಕು. ನನಗೆ ಇರೋದು ಟೈಮ್ 5 ಅವರ್. ಆದ್ರೆ ಅವ್ರಿಗೆ ಕೆಲಸ ಮಾಡಕ್ 5 ಅವರ್, ನಾನು 1 ಅವರ್ ಅಲ್ಲಿ ಅವ್ರಿಗೆ 40 ಲಕ್ಷ ಕೊಡಬೇಕು. ಇವ್ರು ಹೇಳ್ತಾರೆ ಗೌರ್ಮೆಂಟ್ ಹಾಲಿಡೇ ಅಂತ. ನಾನು ಅವ್ರಿಗೇನು ಮಾಡಕ್ಕಾಗಲ್ಲ. ಹೂವದವ್ರಿಗೆಲ್ಲ ನಾನು ಮಾಡ್ಲೇಬೇಕು, ಇಲ್ಲಾಂದ್ರೆ ಜಾತ್ರೆ ತೊಂದರೆ ಆಗುತ್ತೆ. ಇಲ್ಲ, ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ನಾನು ಮಾಡ್ತೀನಿ, ಆದ್ರೆ ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀನಿ. ಇದಕ್ಕೆಲ್ಲ ಅವಕಾಶ ಕೊಡಲ್ಲ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅಂತ ಏನಿದೆಯೋ ಅದು ವಿಜೃಂಭಣೆಯಿಂದ ಆಗ್ತಾ ಇದೆ, ವಿಜೃಂಭಣೆಯಿಂದ ಆಗುತ್ತೆ. ಆದ್ರೆ ಇದನ್ನ ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಇವ್ರು 1.5 ಕೋಟಿ ಏನ್ ಮೀಸಲಿಟ್ಟಿದಾರೋ ಆ ದುಡ್ಡು ಬಂದಿಲ್ಲ. ಇವಾಗ ಏನ್ ನಾನು ಇವ್ರಿಗೆಲ್ಲ ಪೇಮೆಂಟ್ ಮಾಡಬೇಕು ನಾನು ಮಾಡ್ತೀನಿ. ಅದು ನಮಗೆ ದೇವ್ರ ಶಕ್ತಿ ಕೊಟ್ಟಿದೆ. ಆದ್ರೆ ಇದು ನನ್ನ ಮಾಧ್ಯಮ ಮುಖಾಂತರ ತರ್ತಾ ಇದ್ದೀನಿ. ಸ್ವಲ್ಪ ರಾಂಗ್ ಮೆಸೇಜ್ ಹೋಗಿದೆ. ಏನಂದ್ರೆ ದುಡ್ಡು ಕೊಟ್ಬಿಟ್ಟಿದಿರಿ, ಎಲ್ಲ ಮಾಡ್ತಾ ಇದಾರೆ, ನಾವೇ ಮಾಡ್ತಾ ಇದೀರಿ ಅಂತ ಮುಜರಾಯಿ ಅವರು ಹೋಗಿ ಎಲ್ಲರನ್ನು ಇನ್ವೈಟ್ ಮಾಡ್ತಾ ಇದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಏನು ಕೊಡ್ತೀರಾ, ನಾವೇ ಮಾಡ್ತಾ ಇರೋದು ಅಂತ ಗೊತ್ತಿಲ್ಲ. ಅದನ್ನ ನಾನು ನಿಮ್ಮ ಮುಖಾಂತರ ತರ್ತಾ ಇದ್ದೀನಿ. ಓಕೆ, ನೋಡಿ ಅಲ್ರಿ, ಬೆಂಗಳೂರು ಕರಗಕ್ಕೆ ನೀವು ದುಡ್ಡು ಕೊಡೋಕ್ಕಾಗ್ತಾ ಇಲ್ವಾ? ಯಾರು ಅದರಲ್ಲಿ ಧರ್ಮ ಇಲ್ಲಿ ರಾಜಕೀಯ ತಂದ್ರೆ ದಯವಿಟ್ಟು ತರಬೇಡ್ರಪ್ಪ. ಒಂದು ಬೆಂಗಳೂರು ಕರಗ ನಮ್ಮ ಅಸ್ಮಿತೆ. ಹೇಗೆ ಬೆಂಗಳೂರು ಅಣ್ಣಮ್ಮ
ಹೆಂಗೇನೋ ಹಂಗೇನೋ ನಮಗೆ ಕರಗ ಅಲ್ವಾ? ಇದೆಲ್ಲೂ ಇಲ್ಲ ನಮಗೆ, ಇದನ್ನ ಬೇರೆ ಕಡೆ ಮಾಡಕ್ಕಾಗಲ್ಲ, ಹಂಗಲ್ಲ. ಸೊ ಹಾಗಿರುವಾಗ ನೋಡಿ, ಅವರು ಪಾಪ 25 ಲಕ್ಷ ಕೊಡಬೇಕು, ಹೂ ಹಾಕಬೇಕು, ಇವತ್ತು ರಾತ್ರಿ ಆಗ್ಬೇಕು. ಕಳೆದ 8 ದಿನಗಳಿಂದ ಇದರ ಬಗ್ಗೆ ಯಾರು ಗಮನ ಹರಿಸಿಲ್ಲ. ಇವತ್ತು ನೀವು ಸೆಕೆಂಡ್ ಸ್ಯಾಟರ್ಡೆ ರಾಜ ಗೀಜೆ ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಸರಿನಾ? ಅದು ರಾಮಲಿಂಗಾರೆಡ್ಡಿ ಅವರಾದ್ರೂ ಅದಕ್ಕೆ ಏನಾದ್ರೂ ಮಾಡಬೇಕಲ್ಲ. ಎಂತೆಂತ ಸಂದರ್ಭದಲ್ಲಿ ಆಗತ್ತೆ? ರಾತ್ರೋರಾತ್ರಿ ಮಧ್ಯರಾತ್ರಿ ಹೋಗಿ ಸುಪ್ರೀಂ ಕೋರ್ಟ್ ಅನ್ನು ಎಚ್ಚರಿಸಬಹುದಂತೆ. ಸರ್ಕಾರದಲ್ಲಿ ಒಂದು ವ್ಯವಸ್ಥೆ ಮಾಡಕ್ಕಾಗೋದಿಲ್ವ? ಅಥವಾ ಯಾರಾದ್ರೂ ಇದ್ದವರು ಅದನ್ನು ಕೊಡ್ಲಿಕ್ಕೆ ಆಗೋದಿಲ್ವ? ಸಣ್ಣ ಪುಟ್ಟದಾಗಿದ್ರೆ ಯಾರಾದ್ರೂ ಕೊಟ್ಬಿಡ್ತದೆ, ನನಗೆ ಗೊತ್ತಿಲ್ಲ. ಹಾಗಂತ ಕರಗ ನಿಲ್ಲೋದಿಲ್ಲ, ಆ ಪ್ರಶ್ನೆನೇ ಅಲ್ಲ. ಯಾರು ಇದರ ಬಗ್ಗೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾಕೆ ಈ ತರ ಆಗ್ತಾ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟವರ ಗಮನಕ್ಕೆ ಇಲ್ಲಿ ನೋಡಿ ಸ್ವಾಮಿ, ತುಷಾರ್ ಗಿರಿನಾಥ್ ಬಿಬಿಎಂಪಿ ಮುಖ್ಯ ಆಯುಕ್ತರು. ತುಷಾರ್ ಗಿರಿನಾಥ್ ಅವರು ಬಹಳ ಸ್ಪಂದನಾಶೀಲ ವ್ಯಕ್ತಿ. ಇದಕ್ಕೆ ಸ್ಪಂದಿಸ್ತಾರೆ ಅನ್ನುವಂತ ವಿಶ್ವಾಸ ನಮಗಿದೆ. ಆಮೇಲೆ ಉದಯ ಗರುಡಾಚಾರ್ಯರು, ಚಿಕ್ಕಪೇಟೆ ಶಾಸಕರು, ಇವರು ಮನಸ್ಸು ಮಾಡಿದ 2 ನಿಮಿಷ ಕೆಲಸ. ನಾನೀಗ ಕೊಡ್ತೀನಿ ಆಮೇಲೆ ತಗೊಳ್ಳಿ ಅನ್ನೋದು 2 ನಿಮಿಷ ಕೆಲಸ. ಆದ್ರೆ ನೀವು, ನನಗೆ ಗೊತ್ತಿಲ್ಲ, ಇಲ್ಲಿ ಏನೋ ಒಂದು ಸ್ಮೆಲ್ ಬಡೀತಾ ಇದೆ, ಓಟ್ ಹಾಕಿದೆ ಓಟ್ ಹಾಕಿಲ್ಲ ಅನ್ನುವಂತ ರೀತಿಯಲ್ಲಿ ಏನೋ ಕಂಡು ಬರ್ತಾ ಇದೆ ನನಗೆ. ಯಾಕಂದ್ರೆ ಅಲ್ಲಿ ಕೆಲವರ ಬಗ್ಗೆ ಆರೋಪ ಕೂಡ ಬಂತು. ಯಾರು ಅಂತಂದ್ರೆ PR ರಮೇಶ್, ಮಾಜಿ ಮೇಯರು, ಹೌದಾ ಆ ತರ ಆಯ್ತಾ? ಅಲ್ಲಿ ಏನೋ ಮಾತು ಹೇಳಿದ್ರು. ಉದಯ ಗರುಡಾಚಾರ್ಯ ಇದ್ದಾರೆ, ಆಮೇಲೆ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಮುಜರಾಯಿ ಇಲಾಖೆ ಸಚಿವರಿದ್ದಾರೆ. ಕಾಂಗ್ರೆಸ್ನಲ್ಲಿ ಮುಜರಾಯಿ ಇಲಾಖೆ ಸಚಿವರಾಗಿ ಅನೇಕ ಬದಲಾವಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅನೇಕ ಸುಧಾರಣೆಗಳನ್ನು ತಂದಂತವರು. ಹಿರಿಯರಿಗೆ ಡೈರೆಕ್ಟ್ ಇದು ಕೊಡಬೇಕು ಮತ್ತೊಂದಂತೆಲ್ಲ ಮಾಡಿದಂತವರು. ಆಮೇಲೆ ಬೆಂಗಳೂರು ಸೆಂಟ್ರಲ್ ಸಂಸದರಾಗಿರುವಂತಹ PC ಮೋಹನ್ ಅವರು ಅರ್ಥ ಮಾಡ್ಕೋಬೇಕು ಇದನ್ನ. ಪ್ರತಿಯೊಬ್ಬರು ಕೂಡ ಇದು ನಿಮ್ಮ ಗಮನಕ್ಕೆ ಬಂದಿದೆ ಇಲ್ವೋ? ದಯವಿಟ್ಟು ಇದರಲ್ಲಿ ಮಾತ್ರ ರಾಜಕೀಯ ಮಾಡಬೇಡಿ. ರಾಜಕೀಯ ಮಾಡಿದ್ರೆ ನಾವು ಕೂಡ ರಾಜಕೀಯ ಮಾಡಬೇಕಾಗುತ್ತೆ, ಪ್ರತಿಯೊಬ್ಬರು ಕೂಡ. ಅಂದ್ರೆ ಜನಸಾಮಾನ್ಯರು ನಾನು ಹೇಳ್ತಾ ಇರೋದು. DK ಶಿವಕುಮಾರ್ ಅವರೇ ಬೆಂಗಳೂರು ಉಸ್ತುವಾರಿ ಸಚಿವರು. ಇದು ಯಾರದೋ ಒಂದು ಕಾಂಜಿ ಪಿಂಜಿಗಳು ಮಾಡಿದಂತಹ ತಪ್ಪಿನಿಂದಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರದು. ಯಾರೋ ಇದು ಕಡ್ಡಿಯಲ್ಲಾಡಿಸ್ತಾ ಇದ್ದಾರೆ ಇದರ ಮಿಡ್ಲಲ್ಲಿ, ನನ್ನ ಪ್ರಕಾರ ಯಾವುದೋ ಒಂದು ಕಾರಣಕ್ಕೆ. ದಯವಿಟ್ಟಪ್ಪ ಕರಗದ ವಿಚಾರಕ್ಕೆ ಮಾತ್ರ ಇಂಥ ಒಂದು ದರ್ದನ ತರಬೇಡಿ. ದುಡ್ಡಿಲ್ಲ ಮತ್ತೊಂದಿಲ್ಲ ಅಂತ ಹೇಳಿ ಅನೇಕ ಶ್ರೀಮಂತರು ಇರ್ಬೋದು ಇಲ್ಲಿ. ಅವ್ರು ಮನಸ್ಸು ಮಾಡಿದ ಒಂದು 2 ನಿಮಿಷದ ಕೆಲಸ. ಯಾಕಂದ್ರೆ ನಾಳೆ ಆದ್ರೂ ತಗೊಳ್ಳಿ ಅದನ್ನ ಅಂತ ಹೇಳಿ ಅದೇ ತರ ಬಾಟಲ್ ಸಿಸ್ಟಮ್ ಅಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಈಗ ಹಾಕಿ 2 ದಿವಸ ಕಳೆದ ನಂತರ ಯಾಕೆ 1.5 ಕೋಟಿ ಹಾಕಬಹುದಿತ್ತಲ್ಲ? ಏನ್ ದೊಡ್ಡ ವಿಚಾರವನ್ನು ಕೇಳ್ತಾ ಇದ್ದಾರ? ಒಂದು ಕರಗೋತ್ಸವಕ್ಕೆ, ಐತಿಹಾಸಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಗಳಿಸಿರುವಂತಹ ಕರಗೋತ್ಸವಕ್ಕೆ 1.5 ಕೋಟಿ ಕಳೆದ 8 ದಿನಗಳಿಂದ ಕರಗೋತ್ಸವ ಆರಂಭ ಆಗಿದೆ. ಇವತ್ತು ಶೋಭಾಯಾತ್ರೆಗಳೆಲ್ಲ ನಡೆಯುತ್ತೆ ರಾತ್ರೋರಾತ್ರಿ. ನಾವೆಲ್ಲ ಕೂಡ ಅದಕ್ಕೆ 4-5 ಕ್ಯಾಮೆರಾಗಳನ್ನು ಹಾಕಿ ರೆಡಿಯಾಗಿಟ್ಟಿದ್ವಿ. ಎಲ್ಲಾ ಚಾನೆಲ್ಗಳು ಮಾಡ್ತವೆ ಅದನ್ನ. ಓಕೆ, ದೀಪ್ತಿ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿ. ದೀಪ್ತಿ, ನಮಗೆ ಕರಗ ಉತ್ಸವ ಅನ್ನುವಾಗ ಸಾಧಾರಣವಾಗಿ ನನಗನ್ಸುತ್ತೆ ಬೆಂಗಳೂರಿನಲ್ಲಿ ಯಾವುದೇ ಯಾವ ಸಮುದಾಯದವರು ಮಾಡೋದು ಅದೆಲ್ಲ ಅದರೊಂದು ಕಥೆಗಳು ಅನ್ನೋದು ಬಿಟ್ರೆ, ಕರಗ ಅನ್ನೋದು ಹೆಂಗಿದೆ ಅಂತಂದ್ರೆ ಒಂದು ಬೆಂಗಳೂರಿನ ಅಸ್ಮಿತೆ. ಅಣ್ಣಮ್ಮ ದೇವಿ ಇದ್ದಂಗೆ. ನಾವು ಅಣ್ಣಮ್ಮ ದೇವಿನ ಅದು ಯಾರು, ಯಾವ ಸಮುದಾಯ ಮಾಡೋದು ಇದನ್ನೆಲ್ಲ ನೋಡೋದಿಲ್ಲ. ಅಣ್ಣಮ್ಮ, ಅಣ್ಣಮ್ಮ ಡ್ಯಾನ್ಸ್ ಹಾಕ್ರೋ, ಅಣ್ಣಮ್ಮ ಅಣ್ಣಮ್ಮ ಅಣ್ಣ ಹೆಂಗೆ ಮಾಡ್ತೀವೋ ಕರಗ. ಆಮೇಲೆ ಕರಗದ ಆ ಸೌಂದರ್ಯವನ್ನು ನೋಡೋದೇ ಚಂದ. ಯಾಕಂದ್ರೆ ಆ ತರದ ನಾವು ಕೂಡ ಬೇರೆ 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 ನಮ್ಮ ಭಾಗದಲ್ಲೆಲ್ಲ ಬೇರೆ ಬೇರೆ ಉತ್ಸವಗಳು, ಕಾರ್ಯಕ್ರಮಗಳು ಎಲ್ಲವೂ ಆಗ್ತಾ ಇರುತ್ತೆ. ಆದ್ರೆ ಇದೊಂದು ವಿಶೇಷತೆ. ಎತ್ತರಕ್ಕೆ ಆ ಕೆಂಪು, ಆಮೇಲೆ ಅದರ ಮೇಲೆ ಆ ಮಲ್ಲಿಗೆ ಹೂವ, ಅದೊಂದು ಮುಖ ಕಾಣೋದಿಲ್ಲ, ನಾವು ಹುಡುಕ್ತಾ ಇರ್ತೇವೆ. ಇದೆಲ್ಲವೂ ಕೂಡ ಒಂದು ಐತಿಹಾಸಿಕವಾದಂತಹ ಒಂದು ಅಸ್ಮಿತೆಯನ್ನು ಕೊಟ್ಟಂತಹ ವಿಶೇಷವಾದಂತಹ ಕಾರ್ಯಕ್ರಮ ಇದು, ಧಾರ್ಮಿಕ ಕಾರ್ಯಕ್ರಮ ಇದು. ಆಮೇಲೆ ಇದಕ್ಕೆ ಇದರದೇ ಆದಂತಹ ಒಂದು ವಿಶೇಷತೆ ಇದೆ, ಇತಿಹಾಸ ಇದೆ. ಬಟ್ ಈ ತರ ಆಗ್ತಾ ಇದೆ ಅಂತ ಹೇಳುವಾಗ ಬಹಳ ನೋವಾಗುತ್ತೆ. ಕೊನೆಗೂ ಸತೀಶ್ ಬಾಯಿ ಬಿಟ್ಟಿದ್ದಾರೆ, ಇಲ್ಲ ಸರ್ ನನ್ನಿಂದ ಆಗ್ತಾ ಇಲ್ಲ. ಆದ್ರೆ ಮತ್ತೊಂದು ಹೇಳ್ತಾರೆ, ನಾನು ಮನೆ ಮಾಡ್ತೀನಿ ಅನ್ನೋ ವಿಚಾರ ಹೇಳ್ತಾರೆ. ಸರ್ಕಾರವನ್ನೇ ಮುಂದೆ ನಿಂತು ಮಾಡಬೇಕಾಗಿತ್ತು. ಏನು ರಾಜಕೀಯನ, ಧರ್ಮದ ವಿಚಾರದಲ್ಲಿ ರಾಜಕೀಯ ಏನಾದ್ರು ಬಂತ? ಇಷ್ಟೆಲ್ಲ ಘಟನೆಗಳಿದ್ದಾಗ ಇದರ ಬಗ್ಗೆ ಯಾರು ಗಮನ ಹರಿಸಿಲ್ಲ ಅಂತ ಹೇಳುವಾಗ ಬಹಳ ದುಃಖ ಆಗುತ್ತೆ. ದೀಪ್ತಿ, ಹೊರಟು ಜೆಪಿ ಸರ್, ಬೆಂಗಳೂರು ಕರಗ ಅಂತ ಕೂಡಲೇ 800 ವರ್ಷಗಳ ಇತಿಹಾಸ. ಪ್ರತಿ ವರ್ಷ ನಾವು ಕೂಡ ಕವರೇಜಿಗೆ ಬರ್ತೀವಿ. ಎಲ್ಲೊಂದ್ ಕಡೆ ಊರಿನ ಭಾಗದಲ್ಲಿ ಉತ್ಕೊಂಡು ನಾವು ಜಾತ್ರೆಗಳನ್ನೆಲ್ಲ ಮಿಸ್ ಮಾಡ್ಕೊಂತೀವಿ. ಆದ್ರೆ ಬೆಂಗಳೂರು ಕರಗ ಅಂದಾಗ 9 ದಿನ ಒಳ್ಳೆ ಜಾತ್ರೆ ಇರುತ್ತಪ್ಪ ಅನ್ನೋ ರೀತಿಯಲ್ಲಿ ನಾವು ಕೂಡ ರಿಪೋರ್ಟಿಂಗ್ ಅನ್ನ ಮಾಡ್ತೀವಿ. ಅಷ್ಟು ತುಂಬಾ ಅದ್ಭುತವಾಗಿ ಬೆಂಗಳೂರು ಕರಗವನ್ನ ಮಾಡ್ತಾರೆ. ಈಗಷ್ಟೇ ಈ ಕಬ್ಬನ್ ಪಾರ್ಕ್ ನಲ್ಲಿರುವಂತಹ ಕಲ್ಯಾಣಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಅವರು ಪೂಜೆಯನ್ನ ಮಾಡ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಸಾವಿರಾರು ಜನ ಬಂದು ಈ ಪೂಜೆಯಲ್ಲಿ ತೊಡಗಿದ್ರು. ಆದ್ರೆ ಈಗ
ಆರೋಪ ಕೇಳಿ ಬಂದಿರುವಂತದ್ದು 1.5 ಕೋಟಿಯನ್ನ ಬಿಡುಗಡೆ ಮಾಡಿಲ್ಲ ಸರ್ಕಾರ ಅಂತ ಹೇಳಿ ನೇರವಾಗಿ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪವನ್ನ ಸತೀಶ್ ಅವರು ಕೂಡ ಮಾಡಿಕೊಂಡು ಬಂದಿದ್ದಾರೆ. PR ರಮೇಶ್ ಅವರು ಇದ್ದಾರೆ, ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಲೈವ್ ನಲ್ಲಿ. ಸರ್, ಈಗ ಬೆಂಗಳೂರು ಕರಗಕ್ಕೆ 1.5 ಕೋಟಿ ಹಣ ಬಿಡುಗಡೆ ಆಗೇ ಇಲ್ಲ, ನೀವು ಕೂಡ ಅದಕ್ಕೆ ಅಡ್ಡಿಪಡಿಸಿದ್ದೀರಾ ಅನ್ನೋ ಒಂದು ನೇರ ಆರೋಪವನ್ನು ಸತೀಶ್ ಅವರು ಮಾಡಿದ್ದಾರೆ. ಈಗ ಬಿಬಿಎಂಪಿಯಲ್ಲಿ ಬಜೆಟ್ ಪ್ರಾವಿಷನ್ಸ್ 1.5 ಕೋಟಿ ರೂಪಾಯಿ ಇಟ್ಕೊಂಡಿದ್ದಾರೆ. ಅಂದ್ರೆ 1.5 ಕೋಟಿನೂ ಖರ್ಚು ಮಾಡಬೇಕು ಅಂತಲ್ಲ ಅರ್ಥ. ಈಗ ವ್ಯವಸ್ಥಾಪಕ ಸಮಿತಿ 21 ಮಾರ್ಚ್ಗೆ ಮುಗೀತು ಅವರ ಅವಧಿ. ಆದ್ರೆ ಅವರು ಇದನ್ನ ನಾವು 27ರವರೆಗೂ ನಮಗೆ ಅವಕಾಶ ಕೊಡಿ, 2027ರವರೆಗೂ ಅವಕಾಶ ಕೊಡಿ ಅಂತೇಳಿ ಅವರು ಅಪ್ಲಿಕೇಶನ್ ಹಾಕೊಂಡಿದ್ರು. ಅದರ ಆಧಾರದ ಮೇಲೆ ನ್ಯಾಯಾಲಯ ಇಲ್ಲ ಇದೆಲ್ಲ ಆಗುದಿಲ್ಲ, ಈ ಕರಗ ಇರೋದ್ರಿಂದ ನೀವು 14 ಅಂದ್ರೆ ನಾಡಿದ್ದವರೆಗೂ ಇರಲಿ, ನಂತರ ನೋಡೋಣ ಅಂತೇಳಿ ಮೊದಲನೇ ಆದೇಶ ಕೊಟ್ಟರು. ತದನಂತರ ಇನ್ನೊಂದು ಅಪ್ಲಿಕೇಶನ್ಸ್ ಮೇಲೆ ಮತ್ತೆ ಇವರು ಸರ್ಕಾರದವರು ಅದನ್ನ ಕ್ವಶನ್ ಮಾಡಿದಾಗ ನ್ಯಾಯಾಲಯ ಏನ್ ಹೇಳ್ತು, ಹೌದಾ ಈಗಾಗಲೇ ಈ ಒಂದು ಸಮಿತಿ ಏನ್ ಮಾಡಿದಿರಿ, ಯಾವುದು ಅಧಿಕಾರಿಗಳ ಸಮಿತಿ, ಅವರು ಈ ವೆಚ್ಚಗಳನ್ನ ನೋಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಆದೇಶ ಕೊಟ್ಟಿದ್ದಾರೆ. ಮತ್ತೆ ಇದು ಯಾವುದೇ ವೆಚ್ಚ ಮಾಡಂಗಿಲ್ಲ ಈ ಕಮಿಟಿ, ಕೇವಲ ಒಂದು ಶೋ ಕೇಸ್ ಅಲ್ಲಿರ್ತಕ್ಕಂಥ ಒಂದು ಕಮಿಟಿ ಮೇಲ್ವಿಚಾರಣೆ ಮಾಡುವಂಥದ್ದು. ಏನ್ ಸರಿ ಇದೆ, ಏನ್ ಸರಿ ಇಲ್ಲ ಅದನ್ನ ನೋಡ್ಕೊಳ್ಳುವಂಥದ್ದು. ಈಗ ಬಹಳಷ್ಟು ಜನ ವೆಚ್ಚಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಯಾವುದೇ ಹಣ ವಾಪಸ್ ಬರಬೇಕು ಅಂತಲ್ಲ, ಅವ್ರ ಇಚ್ಛೆಯಿಂದ ಒಂದೊಂದು ಫ್ಯಾಮಿಲಿಯವರು 1 ಲಕ್ಷ 2 ಲಕ್ಷ ವೆಚ್ಚ ಮಾಡ್ತಾರೆ. ಅವ್ರು ಯಾವುದೋ ನೋಡಿ, ಇವತ್ತು ಇಲ್ಲಿ ಯಾವುದೋ ಒಂದು ನಮ್ಮ ಕೈಲಾಶ್ ಫ್ಯಾಮಿಲಿಯವರು ಇವತ್ತು ಇದರದ ವೆಚ್ಚ ಎಲ್ಲ ಮಾಡ್ತಿದ್ದಾರೆ. ಇದು ಯಾವುದು ಕ್ಲೈಮ್ ಇಲ್ಲ, ಇದು ಯಾವುದೇ ತರಹದ ಸರ್ಕಾರದವ್ರು ಕೊಡೋದಿಲ್ಲ. ಸೇವೆ ಈ ತರ 100 ಜನ ಮಾಡ್ತಾರೆ, ಒಬ್ಬರಲ್ಲ 100 ಜನ ಮಾಡ್ತಾರೆ. ಆದ್ರೆ ಇಲ್ಲಿ ಏನು ವೆಚ್ಚ ಮಾಡೋದಿದೆ ಅದನ್ನ ಪಾರದರ್ಶಕವಾಗಿ ಕಾನೂನು ಮತ್ತು ನಿಯಮಗಳ ಪ್ರಕಾರನೇ ಖರ್ಚು ಮಾಡಬೇಕು. ನಾನಾಗ್ಲಿ ಅಧ್ಯಕ್ಷ, ಇನ್ನೊಬ್ಬರಾಗ್ಲಿ ಅಥವಾ ಅಧಿಕಾರಿ ಡಿಸಿನೇ ಆಗ್ಲಿ, ಯಾರೇ ಆದ್ರೂ ಕಾನೂನು ಪ್ರಕಾರನೇ ವೆಚ್ಚ ಮಾಡಬೇಕು. ಆ ವೆಚ್ಚ ಮಾಡೋದ್ರಲ್ಲಿ ಇವತ್ತು ಅದಕ್ಕೆ ಅಂತ ಒಂದು ಟೀಮ್ ಮಾಡಿದ್ದಾರೆ ಸರ್ಕಾರ. ಆ ಸರ್ಕಾರ ಮಾಡಿರ್ತಕ್ಕಂಥ ಟೀಮು ಇವತ್ತು ಆ ಕೆಲಸವನ್ನ ಮಾಡ್ತಾ ಇದೆ. ಸೊ ಈಗ ನನಗೆ ಕೊಟ್ಟಿಲ್ಲ ಅಂತೇಳಿ ಸತೀಶ್ ಅವರು ಹೇಳ್ತಾ ಇರೋದು, ಅವರು ಕೊಡೋದಕ್ಕೆ ನ್ಯಾಯಾಲಯನೂ ಹೇಳಿಲ್ವೇ? ನ್ಯಾಯಾಲಯ ಹೇಳಿರೋದು ಈ ಖರ್ಚು ವೆಚ್ಚಗಳೆಲ್ಲ ನೀವು ಕಮಿಟಿಯವ್ರು ಮಾಡಿ ಅಂತ ಸ್ಪೆಸಿಫಿಕ್ ಆರ್ಡರ್ ಇದೆ. ಈ ಕಮಿಟಿಯಲ್ಲಿ ಸತೀಶ್ ಅವರು ಇಲ್ಲ. ಸತೀಶ್ ಅವರು ಕಮಿಟಿಯಲ್ಲಿ ಅವರು ಒಬ್ರು ಕಮಿಟಿ ಅಷ್ಟೇ, ಅಧ್ಯಕ್ಷರು ಅನ್ನೋದಕ್ಕಿಂತ ಅವರು ಇರತಕ್ಕಂಥ ಕಮಿಟಿ. ಇವಾಗ ಇರತಕ್ಕಂಥ 9 ಜನ ಕಮಿಟಿ ಇದ್ದಾರೆ, ಆ 9 ಜನ ಕಮಿಟಿ ಇರಲಿ ಅಂತ. ಕಾರಣ ಏನು ಅಂದ್ರೆ ಒಂದು ವ್ಯವಸ್ಥೆ ಇರಲಿ ಅಂತ ನ್ಯಾಯಾಲಯ ಒಂದು ಲಿಬರಲ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಆರ್ಡರ್. ಕಮಿಟಿ ಸದಸ್ಯರೇ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ರೆ ಹೌದಲ್ವಾ? ಬಿಡುಗಡೆ ಆಗಿಲ್ಲ ಅಂತಾನೆ ಆಯ್ತು. ಬಿಡುಗಡೆ ಆಗಿದೆಯಮ್ಮ, ನಾನು ಹೇಳಿದ್ನಲ್ಲ ಅವಾಗಲೇ ನಿಮಗೆ 40 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ. ಅದು ಯಾರಿಗಾಗಬೇಕು? ನ್ಯಾಯಾಲಯ ಯಾರಿಗೆ ಹೇಳಿದೆ? ನನಗೆ ಕೊಡಿ ಅಂತ ಹೇಳಿದೆ, ನೀವು ಕೊಡಿ ಅಂತ ಹೇಳಿದೆ, ಸತೀಶ್ ಕೊಡಿ ಅಂತ ಹೇಳಿದೆ, ಡಿಸಿ ಕೊಡಿ ಅಂತ ಹೇಳಿದೆ, ಡೆಪ್ಟಿ ಕಮಿಷನರ್ ಕೊಡಿ ಅಂತ ಹೇಳಿದ್ದಾರೆ. ಕಮಿಟಿ ಅಂದ್ರೆ ಅವರು ಅಧಿಕಾರಿಗಳ ಕಮಿಟಿ, ಸತೀಶ್ ಇಲ್ಲ ಅದರಲ್ಲಿ. ಸತೀಶ್ ಇರತಕ್ಕಂಥದ್ದು ವ್ಯವಸ್ಥಾಪನಾ ಸಮಿತಿ, ಅದನ್ನ 14 ಇರ್ಲಿ, ಕರಗ ಆಗೋರು ಇರ್ಲಿ ಅಂತ ಹೇಳಿದ್ದಾರೆ ಅಷ್ಟೇ. ಆದ್ರೆ ಯಾವುದೋ ಒಂದು ಗ್ಯಾಪ್ ಇಲ್ಲದೆ, ವ್ಯಾಕ್ಯೂಮ್ ಇಲ್ದಿರ ಇರತಕ್ಕಂಥ ರೀತಿಯಲ್ಲಿ ಒಂದು ಬಿಟ್ಟಿದ್ದಾರೆ ಹೊರತಾಗಿ ಬೇರೆ ಇನ್ನೇನೂ ಅಲ್ಲ. ಹಾಗಾಗಿ ಇವತ್ತು ಖರ್ಚು ವೆಚ್ಚ ಮಾಡತಕ್ಕಂಥದ್ದು ನ್ಯಾಯಾಲಯದ ಪ್ರಕಾರ ಅಧಿಕಾರಿಗಳು, ನಾಳೆ ಹೆಚ್ಚು ಕಮ್ಮಿ ಹತ್ರ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹೋಗಿ ನಿಂತ್ಕೋಬೇಕಾಗತ್ತೆ, ಜನಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ಅಥವಾ ವಿಧಾನಸೌಧದಲ್ಲಿ ನಮ್ಮ ಸರ್ಕಾರ ಇವತ್ತೇನಾದ್ರೂ ಇಷ್ಟೊಂದು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಮತ್ತು ರಾಮಲಿಂಗ ರೆಡ್ಡಿ ಅವರು ಅವರ ಒಂದು ಆದೇಶಗಳ ಮೇಲೆ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ 40 ಲಕ್ಷ ಬಿಡುಗಡೆ ಆಗಿದೆ, ಅದರಿಂದನೇ ಈ ಕೆಲಸಗಳೆಲ್ಲ ನಡೀತಾರೆ. ಹೌದೌದು, ಅದೆಲ್ಲ ಟೆಂಡರ್ಸ್ ಕರೆದಿದ್ದಾರೆ. ಈಗ ಹೂವು ಕೊಡೋರಿಗೆ ಒಂದು ಟೆಂಡರು ಮತ್ತು ಬೇರೆ ಬೇರೆ ಕೆಲಸಗಳಿಗೆಲ್ಲ ಟೆಂಡರ್ ಕರೆದಿದ್ದಾರೆ. ಏನೆಲ್ಲ ಒಂದು ನಡವಳಿಕೆ ಇರುತ್ತೆ, ಒಂದು ನಡವಳಿಕೆ, ಆ ನಡವಳಿಕೆ ಏನ್ ಹೇಳುತ್ತೆ ಅದ್ರ ಪ್ರಕಾರದಲ್ಲಿ ನಡ್ಕೋತಾರೆ ಅಧಿಕಾರಿಗಳು, ಅದ್ರ ಪ್ರಕಾರ ಈಗ ನಡ್ಕೋತಾ ಇದ್ದಾರೆ. ಇವರು ಯಾವ್ದು ಎಕ್ಸ್ಟ್ರಾರ್ಡಿನರಿ ಆಗಿ ನಾನು ಬ್ಯಾನರ್ ಹಾಕಿದ್ದೀನಿ, ನಾನು ಅವ್ರಿಗೆ ಬಟ್ಟೆ ಕೊಡಿಸಿದ್ದೀನಿ, ಅವ್ರಿಗೆ ನಾನು ಆಪಲ್ ಕೊಟ್ಟಿದ್ದೀನಿ, ಅರೆ ನನಗಿಷ್ಟ ಇತ್ತು ಇವತ್ತು ನಾನು ಇನ್ನೇನೋ ಮಾಡಿದ್ದೀನಿ, ಅಥವಾ ಈ ತರ ವಸ್ತ್ರ ಕೊಡಿಸ್ಬೇಕು ನನ್ನ ಆಸೆ, ಎಲ್ಲರಿಗೂ ವಸ್ತ್ರ ಕೊಡಿಸ್ತೀನಿ, ಅದು ನನ್ನ ಆಸೆ. ಅದನ್ನ ನಾನು ಸರ್ಕಾರದಿಂದ ಅಪ್ಲೈ ಮಾಡೋಕ್ಕಾಗತ್ತಾ? ತಪ್ಪಾಗತ್ತೆ. ಸರ್ಕಾರದವರು ಯಾವ ರೀತಿ ಜುಡಿಷಿಯರಿ ಅದನ್ನು ಖರ್ಚು ಮಾಡೋಕ್ಕಾಗತ್ತೆ ಅಷ್ಟು ಮಾತ್ರ ಅವ್ರು ಖರ್ಚು ಮಾಡೋದಕ್ಕೆ. ಅದು ಖಂಡಿತ ಎಲ್ಲರೂ ಇದೇ ತರ ಮಾಡ್ತಾ ಇದ್ರು. ಇವ್ರು ಯಾಕೋ ವಿಚಿತ್ರವಾಗಿ ನಡ್ಕೋತಾ ಇದಾರೆ. ಮಾಡಿದೆ, ಕೇಳಿಸ್ಬೇಕಾ? ಫೋನಲ್ಲಿ ಕೇಳಿಸ್ಲಾ? ನಾನು ಡಿಸಿಯಿಂದ ಬೇಕಾ? 1 ನಿಮಿಷ. ನೇರವಾಗಿ ಡಿಸಿಗೆ ಕಾಲ್ ಮಾಡ್ತಾ ಇದ್ದಾರೆ ಜೆಪಿ ಸರ್, ಅವರಿಂದನೇ ಕೇಳಿಸ್ತೀವಿ, ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿ. ಕಿರಣ್ ಸರ್,
ಇಲ್ಲೂ ಜಗದೀಶ್ ಇಲ್ಲಿ ಅವನು ಆರೋಪ ಮಾಡ್ತಾ ಇದ್ದಾನೆ ಬಿಬಿಎಂಪಿ ಅಲ್ಲ ನೀವ್ ಹೇಳಿ ಇವ್ರು ನಮ್ಮ ಪ್ರೆಸ್ ಅವ್ರು ಇದಾರೆ ಇಲ್ಲೇ ಸರ್ ನನಗೆ ಗೊತ್ತಾಯ್ತು. ಇವನ್ ಮಿನಿಸ್ಟರ್ ಸಾಹೇಬ್ರು ಮಾತಾಡಿದ್ರು ನಿನ್ನೆನೆ ದುಡ್ಡು ರಿಲೀಸ್ ಆಗಿದೆ. ನಾವು ನಮ್ಮ ಕಾಂಟ್ರಾಕ್ಟರ್ ಕಡೆಯಿಂದ ಅವ್ರಿಗೆ ಅಡ್ವಾನ್ಸ್ ಮೂವ್ಮೆಂಟ್ ಮಾಡಿಸ್ತಾ ಇದ್ದೀವಿ. ಸೊ ಇವತ್ತು ನಾಳೆ ನಾಡಿದ್ದು 3 ದಿವಸ ಬ್ಯಾಂಕ್ ರಜೆ ಇರೋದ್ರಿಂದ ನೆಕ್ಸ್ಟ್ ಬರೋ ಮಂಗಳವಾರ ಬುಧವಾರ ನಾವು ಪೇಮೆಂಟ್ ಕೂಡ ಮಾಡ್ತೀವಿ. ಏನೋ ಬೇಸ್ಡ್ ಆನ್ ದ ಏನೋ ಅವ್ರ ಬಿಲ್ ಪ್ರೊಡ್ಯೂಸ್ ಮಾಡ್ದಂಗೆ ಏನ್ ತೊಂದರೆ ಇಲ್ಲ ಸರ್. ದುಡ್ಡು ಇದೆ, ಎವ್ರಿಥಿಂಗ್ ಇಸ್ ದೇರ್. ವೆರಿ ಗುಡ್. ವಿತ್ ಫುಲ್ ಕಾನ್ಫಿಡೆನ್ಸ್ ದೇ ಕ್ಯಾನ್ ಗೋ ಹೆಡ್ ಸರ್. ನಾವು ಅವ್ರಿಗೆ ಮಾತಾಡ್ತಾ ಇದೀವಿ, ಮಾತು ಕೊಡ್ತಾ ಇದೀವಿ. ಇವನ್ ನಮ್ಮ AC ತಹಸೀಲ್ದಾರ್ ಅಲ್ಲೇ ಇದ್ದಾರೆ ಸರ್. ಸ್ವಲ್ಪ ನಾವು ನಮ್ಮ ಕಾಂಟ್ರಾಕ್ಟರ್ ಹೇಳಿ ಸ್ವಲ್ಪ ದುಡ್ಡು ಕೂಡ ಅಂದ್ರೆ ಲಿಕ್ವಿಡ್ ದುಡ್ಡು ಕೂಡ ಮೂವ್ಮೆಂಟ್ ಮಾಡಿಸ್ತಾ ಇದೀವಿ. ಅಡ್ವಾನ್ಸ್ ಸರ್. ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ 40 ಲಕ್ಷ ರಿಲೀಸ್ ಆಗಿದೆ. ಯಾವತ್ತಾಗಿದ್ದು ಸರ್? ನಿನ್ನೆ ಆಗಿದೆ ಬೆಳಿಗ್ಗೆ. ಅಲ್ಲ ಆದ್ರೂ ಕೂಡ ಮೇಡಮ್ ಇಲ್ಲಿ ನೋಡಿ, ಇದು ಗೌರ್ಮೆಂಟ್ ಫಂಕ್ಷನ್ ಇರೋದು. ನಾನು ಸುಳ್ಳಾಗತ್ತೆ. ನಾನೇ ಮಾಡಿಸಿರೋದು. ಅವರು ಪಾಪ ಮಾಡಿರ್ಲಿಲ್ಲ. ಅದೇನೋ ಯುಟಿಲೈಸೇಷನ್ ಕೊಡ್ಬೇಕು ಸರ್ ಅದು ಇದು ಅಂತ ನಮ್ಮ ತುಷಾರ್ಗಿರಿನಾಥ್ ಹೇಳ್ತಿದ್ರು. ನಾನು ಆಮೇಲೆ ಇಲ್ಲ ಇಮಿಡಿಯೇಟ್ ಆಗಿ ಒಂದು ಕೊಟ್ಬಿಡಿ, ಆಮೇಲೆ ನೋಡೋಣ. ಹೇಳಿ, ಕಂಟಿನ್ಯೂ ಮಾಡಿ. ದುಡ್ಡು ಕೂಡ ಆಲ್ರೆಡಿ ಅಕೌಂಟಿಗೆ ಜಮಾ ಆಗಿದೆ. ಈಗ ನಾನ್ ಸುಮ್ಮನೆ ಇದು ಗಾಳಿ ಸುದ್ದಿ. ಅಲ್ಲ ಸರ್, ಕರಗ ಆಗುವ ಮುನ್ನ ರಿಲೀಸ್ ಆಗ್ಬೇಕಲ್ವಾ, ಅಥವಾ ಪ್ರತಿ ವರ್ಷ ಹೇಗಾಗತ್ತೆ ಸರ್? ಪ್ರತಿ ವರ್ಷ ಹಿಂಗೆ ಆಗೋದು ನೋಡಿ. ಪ್ರತಿ ವರ್ಷ ಯಾವ್ದು ಅಡ್ವಾನ್ಸ್ ಸಿಸ್ಟಮ್ ಅನ್ನೋದು ಇರೋದಿಲ್ಲ. ಓಕೆ. ಈಗ ಇಟ್ಸ್ ಅ ಗೌರ್ಮೆಂಟ್ ಫಂಕ್ಷನ್. KTPP ಆಕ್ಟ್ ಪ್ರಕಾರ ನಾವು ಕೆಲಸ ಮಾಡೋದು. ಓಕೆ. ಇದು ಊರ ಹಬ್ಬ, ಎಲ್ಲ ಜನರು ಒಗ್ಗೂಡಿ ಕೆಲಸ ಮಾಡುವಂತದ್ದು. ಅಲ್ಲ, ₹1 ಕೂಡ ರಿಲೀಸ್ ಆಗಿಲ್ಲ ಅಂತಿದ್ದಾರೆ ಸರ್. ಯಾರು ಆಗ ಹೇಳಿಸಿ ನಾನು ಹೇಳ್ತಾ ಇದ್ದೀನಲ್ಲ ದುಡ್ಡು ರಿಲೀಸ್ ಆಗಿದೆ ಅಂತ. ನಾವ್ ಬೇಕಾದ್ರೆ ಅಕೌಂಟ್ ನಂಬರ್ ಕೊಡ್ತೀನಿ, ಬೇಕಾದ್ರೆ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ವ್ಯವಸ್ಥಾಪನಾ ಮಂಡಳಿಯ ಪಾತ್ರ ಏನ್ ಸರ್ ಹಾಗಾದ್ರೆ? ಸರ್ ಯಾರಿಗೆ ದುಡ್ಡು ಹೋಗಿದೆ ಸರ್? ಈಗ ಯಾರ ಸರ್ ಅಲ್ಲ ಇಲ್ಲಿ ಪಾತ್ರ ಪ್ರಶ್ನೆ ಅಲ್ಲ. ಎಕ್ಸಿಕ್ಯೂಟಿವ್ ಬಾಡಿ ಇಸ್ ಎಕ್ಸಿಕ್ಯೂಟಿವ್ ಆಫೀಸರ್. ಹಿ ವಿಲ್ ಡೂ ಎವ್ರಿಥಿಂಗ್. ಅಲ್ಲ, ಮುಜರಾಯಿ ಇಲಾಖೆಯಲ್ಲಿರುವಂತ ಎಕ್ಸಿಕ್ಯೂಟಿವ್ ಆಫೀಸರ್ ಈಸ್ ದ ಎಕ್ಸಿಕ್ಯೂಟಿವ್ ಅಥಾರಿಟಿ. ಹಿ ವಿಲ್ ಡೂ ಎವ್ರಿಥಿಂಗ್. ಮಿಕ್ಕಿರುವಂತದ್ದು ಬರುತ್ತಾ ಸರ್ ಹಂತ ಹಂತವಾಗಿ? ಮೇಡಮ್, ಪ್ರತಿ ವರ್ಷ ಬಿಬಿಎಂಪಿಯವರು 2 ಕಂತಲ್ಲಿ ದುಡ್ಡು ರಿಲೀಸ್ ಮಾಡ್ತಾರೆ. ಫಸ್ಟ್ ಕಂತು ರಿಲೀಸ್ ಮಾಡ್ತಾ ಇದ್ದಂಗೆ ನಾವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಂಗೆ ಸೆಕೆಂಡ್ ಕಂತು ಕೂಡ ರಿಲೀಸ್ ಮಾಡ್ತಾರೆ. ಇದು ಎಲ್ಲಾ ಈಗ ಎಕ್ಸಾಂಪಲ್ ನೀವು ರೋಡ್ ವರ್ಕ್ ಮಾಡಿದ್ರು ಕೂಡ ಫಸ್ಟ್ ಹಾಫ್ ಪೇಮೆಂಟ್ ಆದ ನಂತರ ತಾನೇ 100% ಪೇಮೆಂಟ್ ಆಗೋದು. ಸೊ ಸೇಮ್ ಥಿಂಗ್ ಪ್ರತಿ ವರ್ಷ ಹಿಂಗೆ ಆಗೋದು. ಈ ವರ್ಷನೂ ಹಂಗೆ ಆಗಿದೆ, ಏನೂ ತೊಂದರೆ ಇಲ್ಲ. ಅಂದ್ರೆ ಈಗ ಸ್ವಂತ ಖರ್ಚಲ್ಲಿ ಈಗ ಮಾಡ್ಬೇಕಾ ಸರ್? ಈಗ ಹೇಗೆ ಅದು? ಈಗ ಕರಗ ಆಗತ್ತೆ, ಈಗ ಸ್ವಂತ ಖರ್ಚಲ್ಲಿ ಖರ್ಚು ಮಾಡಿ ಆಮೇಲೆ ಸ್ವಂತ ಯಾರು ಖರ್ಚು ಮಾಡ್ತಾ ಇಲ್ಲ ಸರ್. ನಾವು ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ, ಕಾಂಟ್ರಾಕ್ಟರ್ಸ್ ಅನ್ನ ಟೆಂಡರ್ ಕರೆದಿದ್ದೀವಿ, ಟೆಂಡರ್ದಾರರ ಥ್ರೂ ಖರ್ಚಾಗ್ತದೆ ಸರ್. ಇದು ಇದಕ್ಕೊಂದು ಸಮಿತಿ ಅಂತ ಇರುತ್ತೆ ಸರ್. ಈ ಸತೀಶ್ಗೆ ಇದಕ್ಕೆ ಸಂಬಂಧನೇ ಇಲ್ವಾ? ನನಗೆ ಗೊತ್ತಿಲ್ಲ ಸರ್. ಐ ಕೆನಾಟ್ ಕಾಮೆಂಟ್ ಇಟ್ ಸರ್. ಅಲ್ಲ, ಈಗ ಅವರು I am not the person to comment against that one, or I am not the person to comment on that one. ನಾವು ಆಸ್ ಅ ಆಫೀಸರ್ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ಸತೀಶ್ ಅವರು ಹೇಳ್ತಿದ್ದಾರೆ ವ್ಯವಸ್ಥಾಪನಾ ಮಂಡಳಿ ಇದೆ, ನಾನು ಮತ್ತೆ ಪೂಜಾರಿಗಳೇನಿದ್ದಾರೆ ಕರ್ಗ ಹೊತ್ತಿರೋರು ಅವರು ದುಡ್ಡು ಹಾಕೊಂಡು ಮಾಡ್ತಿದೀವಿ, 65 ಲಕ್ಷ ಆಗಿದೆ, ಈಗ ಯಾವುದೇ ರೀತಿಯಂತ ದುಡ್ಡು ಬಿಡುಗಡೆ ಆಗಿಲ್ಲ ಅಂತಾರೆ ಅವರು. ಅದು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಅವರು ಯಾರಿಗೆ ಹೇಳಿದಾರೆ ಗೊತ್ತಿಲ್ಲ ಸರ್. ನಾವು ನಮ್ಮ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರು, ನಮ್ಮ ಅಸಿಸ್ಟೆಂಟ್ ಕಮಿಷನರು, ನಮ್ಮ ತಹಸೀಲ್ದಾರ್ ಮುಜರಾಯಿ ಇವರೆಲ್ಲ ಉಸ್ತುವಾರಿ ಹಾಕಿದೀವಿ ಸರ್. ಅವರು ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ. ಹೂವಿನ ಹಾರ ಹಾಕ್ಲಿಕ್ಕೂ ಕೂಡ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. 1000 ಹೂವಿನ ಹಾರಗಳನ್ನ ಬೇಕು ಸರ್. ಒಂದು ನಿಮಿಷ ಮೇಡಮ್, ಒಂದ್ ನಿಮಿಷ. ತಾವು ಇಲ್ಲಿ ದೇವಸ್ಥಾನ ಹತ್ರ ಇದ್ದೀರಾ? ಬರ್ತೀರಾ? ಸ್ವಲ್ಪ ಡೆಕೋರೇಷನ್ ಆಗಿದ್ದೆಲ್ಲ ನೋಡ್ಕೊಳ್ಳಿ ಮೇಡಮ್. ಸರ್, ಹೂವ ಇದೆಯಾ, ಆರ್ಟಿಫಿಷಿಯಲ್ ಇದೆಯಾ? ಒಂದ್ ನಿಮಿಷ ಜಗದೀಶ್ ಇಲ್ಲ ನಾವ್ ಯಾವಾಗ್ಲೂ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು. ಅದನ್ನ ನೋಡಿ ಸರ್. ಜಗದೀಶ್ ಅಥರೈಸ್ಡ್ ಸ್ಪೋರ್ಟ್ಸ್ಮನ್ ಸರ್. ಈ ಕಡೆ ಕೇಳಿ ಸರ್. ಐ ಆಮ್ ನಾಟ್ ಅಥರೈಸ್ಡ್ ಸ್ಪೋರ್ಟ್ಸ್ಮನ್. ಕಣ್ಣೆದುರುಗಡೆ ನಿಮ್ಗೆ ಏನ್ ಕಾಣ್ತಾ ಇದೆ ಆ ಟೈಪ್ ನೀವು ಗ್ರಹಿಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಜಗದೀಶ್, ಅದೆಲ್ಲ ಪ್ರಶ್ನೆ ಅದೆಲ್ಲ ಪ್ರಶ್ನೆ. ಈಗ ಪ್ರಶ್ನೆ, ನಾವು ಒಂದು ಸುಮಾರು 1,200 ಜನಕ್ಕೆ ಹೂನಾರುಗಳು ಹಾಕ್ತಾರೆ. ಆ ಹೂನಾರುಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಈಗ ಹಪಾದಾನೆ.
ಸರ್ ಹಾ. ಏನು ಇಲ್ಲ, ನಾವು ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ, ಇವತ್ತು ಕೂಡ ಅಡ್ವಾನ್ಸ್ ಕೊಡ್ತೀವಿ. ಯಾರಿಗೆ ಕೊಟ್ಟಿದ್ದೀರಿ ಸರ್? ಯಾರು ಕಾಂಟ್ರಾಕ್ಟರ್ ಇದಾರೆ? ಸರ್ ದುಡ್ಡು ಸರ್ ನಮ್ಮ ರಾಜೀವ್ ಅಂತ ಇದ್ದಾರೆ, ತಿಬ್ಬಾದೇವಿ ತಮ್ಗೆ ಗೊತ್ತಿರಬಹುದು, ವೆಲ್ ನೋನ್ ಪರ್ಸನ್. ಅಂದ್ರೆ ಮುಜರಾಯಿ ಇಲಾಖೆ ಅಧಿಕಾರಿಗಳಿಗೆ ದುಡ್ಡು ನೀವು ರಿಲೀಸ್ ಮಾಡಿದಿರಿ, ಅವ್ರು ಖರ್ಚು ಮಾಡ್ತಾರೆ, ರೈಟ್ ಸರ್? ಎಕ್ಸಾಕ್ಟ್ಲಿ ರೈಟ್. ಓಕೆ, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಎಡಿಸಿಗೆ ಫೋನ್ ಮಾಡ್ಬಿಟ್ರೆ ನೀವು? ಮತ್ತೆ is the chairman. ADC is the chairman of the committee. ಕಮಿಟಿಯಲ್ಲಿ AC ಇರ್ತಾರೆ, ತಹಸೀಲ್ದಾರ್ ಇರ್ತಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಇರ್ತಾರೆ. ಈ ವ್ಯವಸ್ಥೆಯನ್ನ ಮಾಡತಕ್ಕಂತ ಈ ಒಂದು ಕಮಿಟಿ ವ್ಯವಸ್ಥೆ ಮಾಡುತ್ತೆ. ಪಾರದರ್ಶಕವಾಗಿ ಮಾಡಬೇಕು ಅಂತ ಆದೇಶ. ನ್ಯಾಯಾಲಯದಲ್ಲಿ ಇರ್ತಕ್ಕಂಥದ್ದು ಅದೇ ಆದೇಶ. ಈ ಕಮಿಟಿಯವ್ರು ಕೆಲವು ವೆಚ್ಚ ಮಾಡಲಿ, ಮತ್ತೆ ಇದನ್ನೆಲ್ಲ ಎಕ್ಸಿಕ್ಯೂಟಿವ್ ಮುಖಾಂತರ ಮಾಡಲಿ ಅಂತ. ವ್ಯವಸ್ಥಾನ ಸಮಿತಿಗೆ ಯಾವುದೇ ತರ ಅಧಿಕಾರ ಕೊಟ್ಟಿಲ್ಲ. ಅವರು ಮೇಲ್ವಿಚಾರಣೆ. ಈಗ ನಮ್ಮ ಹತ್ರ ಬಂದ್ರು ನಾವು ಅವ್ರ ಜೊತೆ ಸೇರ್ಕೋಬಹುದು, ಅವರು ನಮ್ಮ ಹತ್ರ ಸೇರ್ಕೋಬಹುದು. ವ್ಯವಸ್ಥೆ ಈಗ ನೋಡಿ, ಇದೆಲ್ಲ ಜನ ಸೇರಿದ್ರು, ವ್ಯವಸ್ಥೆ ಇದು. ಈ ವ್ಯವಸ್ಥೆಗೆ ಎಲ್ಲ ಸೇರಿ ಕಲೆಕ್ಟಿವ್ ಆಗಿ ಮಾಡುವಂತ ಕೆಲಸ ಇದು, ಒಬ್ರಿಬ್ರು ಮಾಡೋ ಕೆಲಸ ಅಲ್ಲ. ಆದ್ರೆ ಇಲ್ಲಿ ದುಡ್ಡು ರಿಲೀಸ್ ಆಗಿಲ್ಲ ಅನ್ನೋದು ಅದು ಸರಿಯಲ್ಲ. ಅದು ಬಹಳ ದೊಡ್ಡ ಒಂದು ತಪ್ಪು ಮಾಡ್ತಾ ಇದಾರೆ ಅವರು. ನನಗೆ ಕೊಡಬೇಕು ಅಂದ್ರೆ ಅರ್ಥ ಏನು? ಸಾಧ್ಯವೇ ಇಲ್ಲ. ಅದೇ ಪಿ ಆರ್ ರಮೇಶ್ ಅವರು ನೇರವಾಗಿ ಒಂದು ಫೋನ್ ಕಾಲ್ ಅನ್ನ ಮಾಡೋ ಮೂಲಕ ಎಡಿಸಿಗೆ ವಿಚಾರವನ್ನ ಕೇಳಿದ್ರು. ಈಗಾಗಲೇ ಸರ್ಕಾರದಿಂದ 40 ಲಕ್ಷದಷ್ಟು ಹಣ ಕೂಡ ಬಿಡುಗಡೆ ಆಗಿದೆ. ಇದು ವೈಯಕ್ತಿಕವಾಗಿ ಹಣ ಬಿಡುಗಡೆಯಾಗಿ ಅವರು ಕರಗ ಮಾಡುವಂತದ್ದಲ್ಲ. ಇದಕ್ಕೆ ಅಂತ ಹೇಳಿ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿ ಮೂಲಕ ಏನೆಲ್ಲ ಖರ್ಚು ವೆಚ್ಚಗಳನ್ನ ಮಾಡಬೇಕು ಆ ಖರ್ಚು ವೆಚ್ಚಗಳನ್ನ ನಾವು ಮಾಡ್ತಾ ಇದ್ದೇವೆ. ಕರಗಕ್ಕೆ ಯಾವುದೇ ರೀತಿಯಾಗಿ ಹಣದ ಕೊರತೆ ಆಗ್ಲಿ ಅಥವಾ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳೋದು ತಪ್ಪು ಮಾಹಿತಿ ಅನ್ನೋ ಒಂದು ವಿಚಾರ ಕ್ಲಾರಿಟಿಯನ್ನ ಈಗ ಕೊಟ್ಟಿರುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಒಂದಂತೂ ಬಹಳ ವಿಚಾರ ಇಲ್ಲಿ ಏನೋ ಸ್ವಲ್ಪ ಬೇರೆ ವಿಚಾರಗಳು ಬರ್ತಾ ಇದೆ. ನನ್ನ ಒಂದೇ ಆಶಯ, ನೀವು ಎಲ್ಲವನ್ನು ಕೂತು ಸರಿ ಮಾಡ್ಕೊಳ್ಳಿ, ರಾಜಕೀಯ ಮಾತ್ರ ತರಬೇಡಿ, ಕರಗಕ್ಕೆ ಯಾವುದೇ ಧಕ್ಕೆ ಉಂಟಾಗಬಾರದು. ಅಲ್ಲಿ ನಾನಾ ನೀನಾ ಅನ್ನುವಂಥ ವಿಚಾರಗಳು ಬಂದಂಗೆ ಕಾಣ್ತಾ ಇದೆ. ಸತೀಶ್ಗೆ ಯಾಕೆ ಕೊಡಬೇಕು ಅಂದ್ರೆ ದುಡ್ಡನ್ನು ಸ್ವಂತಕ್ಕೆ ಬಳಸ್ತಾ ಇದ್ದಾರೆ ಅಂತ ಆರೋಪನ ಗೊತ್ತಿಲ್ಲ ನಮಗೆ. ಅಂತ ಒಂದು ಸ್ಮೆಲ್ ಬರ್ತಾ ಇದೆ. ಬೆಂಗಳೂರು ನಗರ ಅಪರ DC ಜಗದೀಶ್ ಅವರು ಆಮೇಲೆ ಪಿ ಆರ್ ರಮೇಶ್ ಫೋನ್ ಮಾಡಿದ ತಕ್ಷಣವೇ ಅವರು ಎತ್ಕೊಂಡ್ರು, ವಿಚಾರಗಳನ್ನ ಮಾತಾಡಿದ್ರು. ಮೊದಲೇ ವಿಚಾರಗಳು ಗೊತ್ತಿದ್ದಂಗಿತ್ತು. ಆಮೇಲೆ ಒಮ್ಮೆ ಹೇಳ್ತಾರೆ ನಿನ್ನೆ 40 ಲಕ್ಷ ಬಿಡುಗಡೆ ಮಾಡಿದೀವಿ, ಇನ್ನೊಮ್ಮೆ ಹೇಳ್ತಾರೆ ಅರ್ಧ ಆದ ನಂತರ ಕೊಡ್ತೀವಿ, ಮತ್ತೊಂದು. ಒಟ್ಟಾರೆಯಾಗಿ ಸತೀಶ್ ಅವರ ಕೈಗೆ ಹಣ ಕೊಡುವಂಗಿಲ್ಲ ಅನ್ನುವಂತ ರೀತಿಗೆ ಬಂದಿದ್ದಾರೆ. ಓಕೆ, ಈ ಹಿಂದೆ ಏನಾಗ್ತಾ ಇತ್ತು ಅದೇ ತರ ಆಗ್ತಾ ಇದೆಯಾ ಮತ್ತೊಂದು ನನಗೆ ಒಟ್ಟಾರೆಯಾಗಿ ಯಾವುದೇ ತೊಂದರೆಗಳಿಲ್ಲದಾಗಲಿ. ಆರೋಪ ಪ್ರತ್ಯಾರೋಪಗಳು ಯಾವತ್ತಾದ್ರೂ ಇದ್ರೂ ಮೊದಲಾಗಿ ಬಿಡಬೇಕಾದ್ರೆ ಅದು ಆರೋಪ ಪ್ರತ್ಯಾರೋಪಗಳಾಯ್ತಂತೆ ನಿಂತೋಯ್ತು, ಕಿರಿಕಿರಿ ಆಯ್ತು ಅಂತ ಒಂದು ಬಂದ್ರೆ ಯಾವನನ್ನು ಸುಮ್ಮನೆ ಬಿಡೋದಿಲ್ಲ. ಅವ ಅಧಿಕಾರಿ ಆಗಿರ್ಲಿ, ರಾಜಕಾರಣಿ ಆಗಿರ್ಲಿ, ಸಂಬಂಧಪಟ್ಟವರಾಗಿರ್ಲಿ, ಸಮಿತಿ ಆಗಿರ್ಲಿ, ಮತ್ತೊಂದಾಗಿರ್ಲಿ, ಒಮ್ಮೆ ಅದು ಜನರ ಆಸ್ತಿ ಆದ ನಂತರ ಅದು ನಿಮ್ಗೆ ಯಾರಿಗೂ ಬರೋದಿಲ್ಲ. ಕರಗ ಅನ್ನೋದು ನಮ್ಮ ಅಸ್ಮಿತೆ, ಬೆಂಗಳೂರಿನ ಅಸ್ಮಿತೆ. ಅದಕ್ಕೆ ಯಾವುದೇ ಧಕ್ಕೆ ಮಾಡದಿರಿ. ನಿಮ್ಮ ನಾನಾ ನೀನಾ ಹೋರಾಟಗಳಲ್ಲಿ ಧಕ್ಕೆ ಏನಾದ್ರಾದ್ರೆ ನೀವು ಎಷ್ಟೇ ಪ್ರಭಾವಶಾಲಿ ಆಗಿರಿ, ನಿಮ್ಮನ್ನು ಸುಮ್ಮನೆ ಅಂತೂ ಬಿಡೋದಿಲ್ಲ. ಇದು ಇವತ್ತಿನ ಸೂಪರ್ 3. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.